ಮನೆ ಊಟ ಬೇಕು ಅಂತ ಕೇಳಿದ್ರು ದರ್ಶನ್ ಅವರು. ಇವತ್ತು ಪರಪ್ಪನಗರದ ವರದಿ ಕೊಟ್ಟರಂತೆ ಅಧಿಕಾರಿಗಳು. ಇಲ್ಲಿ ಏನಾಗಿದೆ ಕೊಡೋಕ್ಕಾಗಲ್ಲ, ಅಲ್ಲೇನು ವಿಷ ಇದೆಯಾ, ಪೌಷ್ಟಿಕಾಂಶ ಇಲ್ವಾ, ಏನಕ್ಕೆ, ಎಲ್ಲ ಸರಿ ಇದೆ, ಆಗಲ್ಲ ಅಂತ ಹೇಳಿದ್ದಾರೆ. ಸರಿ, ಕೋರ್ಟು ನೋಡೋಣ, ಹಾಗಾದ್ರೆ ಇರಿ ಎಲ್ಲ ವಿಚಾರಣೆ ಮಾಡೋಣ ಅಂತ ಸೆಪ್ಟೆಂಬರ್ 5ಕ್ಕೆ ಹಾಕ್ಬಿಟ್ಟಿದ್ದಾರೆ ಕೇಸನ್ನು. ವಿಚಾರಣೆ ಅಷ್ಟು ಸಾರಿ ವಿಚಾರಣೆ ಹೈಕೋರ್ಟ್. ಹೌದು. ಹಾಗಾಗಿ ತಕ್ಷಣಕ್ಕೆ ಅವ್ರು ಜೈಲು ಊಟನೇ ತಗೋಬೇಕು 5ನೇ ತಾರೀಕು ಅಂತ. ಎಸ್, ಲ್ಯಾಟರಲ್ ಎಂಟ್ರಿ ಮೂಲಕ ಸರ್ಕಾರಿ ಹುದ್ದೆಗಳ ಭರ್ತಿ ವಿಧಾನಕ್ಕೆ ಆಕ್ಷೇಪ ವ್ಯಕ್ತವಾದ ಬೆನ್ನಲ್ಲೇ ಇದೀಗ ಕೇಂದ್ರ ಸರ್ಕಾರ ಲ್ಯಾಟರಲ್ ಎಂಟ್ರಿ ಸಂಬಂಧ ನೀಡಿದಂತಹ ಜಾಹೀರಾತನ್ನ ರದ್ದು ಮಾಡುವಂತೆ ಯುಪಿಎಸ್ಸಿಗೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಸೂಚನೆ ಕೊಟ್ಟಿದ್ದಾರೆ. ನಾವು ಒಂದು ವೇಳೆ ಪರಿಣಿತರನ್ನ ಲ್ಯಾಟರಲ್ ಎಂಟ್ರಿಯಿಂದ UPSC ಮೂಲಕ IAS ಇದಕ್ಕೂ ತರಕ್ಕಾಗಲ್ಲ ಅನ್ನೋದಿದ್ರು ಅಡ್ವೈಸರ್ಸ್ ರೋಲಲ್ಲಿ ತರ್ತಾ ಹೋಗ್ಬಿಡ್ಬೇಕು. ಆ ಪ್ರಯತ್ನ ಆಗಬೇಕು, ಅದಾರು ಆಗಬೇಕು. ಬಟ್ ಸಮ್ವೇರ್ ವಿ ನೀಡ್ ಸಮ್ ಎಕ್ಸ್ಪರ್ಟ್ಸ್. ಎಕ್ಸಾಮ್ ಪಾಸ್ ಬಂದವರೆಲ್ಲ ಎಕ್ಸ್ಪರ್ಟ್ಸ್ ಅಂತ ಕನ್ಸಿಡರ್ ಮಾಡೋ ಮೆಂಟಾಲಿಟಿ ಬಿಡಬೇಕು. ಬೇರೆ ಆಯ್ಕೆಗಳು ಬಿಡಬೇಕಪ್ಪ. ರಕ್ಷಾಬಂಧ್ ಇದು ಏನು ಪ್ಯಾರಿಸ್ ಒಲಿಂಪಿಕ್ಸ್ ಅಲ್ಲಿ ಬೆಳ್ಳಿ ಪದಕ ಗೆದ್ದಿದ್ಲಂತೆ ಹೆಣ್ಣುಮಗಳು, ಚೀನಾದ ಜಿಮ್ನಾಸ್ಟ್. ರೆಸ್ಟೋರೆಂಟಲ್ಲಿ ಈಗ ವೆಯ್ಟರ್ ಆಗಿ ಕೆಲಸ ಮಾಡ್ತಿದ್ದಾಳೆ ಅಂತ ವಿಡಿಯೋ ವೈರಲ್ಲು. 18 ವರ್ಷದ ಜಿಮ್ನಾಸ್ಟು ಚೌ ಯಾಕಿನ್ ಅಂತ ಬೆಳ್ಳಿ ಪದಕ ಗೆದ್ಮೇಲೆ ಪೋಡಿಯಂ ಮೇಲೆ ನಿಂತಿದ್ದು ಮಾಯಿಗಳಾಗಿ. ಪಾಪ ಮಾಯಿಗಳೆಲ್ಲ ಸಂತೋಷಕ್ಕೆ ನಿಂತಿರ್ತಾಳೆ ಪಾಪ. ಈಗ ಅವ್ರ ತಂದೆದು ರೆಸ್ಟೋರೆಂಟ್ ಅಂತೆ, ಅಲ್ಲಿ ಊಟ ಬಡಿಸ್ತಾಳೆ ಅಂತ ಎಲ್ಲ ಸುದ್ದಿ. ಇದು ಇದಕ್ಕೆ ಸಂಬಂಧಿಸಿದ ವಿಡಿಯೋ ಇದು. ಓಕೆ, ಈಗ ಪ್ರಾಬ್ಲಮ್ ಏನು ಅಂದರೆ ಅವಳು ಬೆಳ್ಳಿ ಪದಕ ತೆಗೆದುಕೊಂಡು ಇದು ಮಾಡ್ಬೋದಾ ಅನ್ನೋದಾ? ಹಾಗಲ್ಲ ಸರ್, ಮಾಡಬಾರ್ದು ಅಂತ ಎಲ್ಲಿದೆ? ತಂದೆ ರೆಸ್ಟೋರೆಂಟ್ ಅಲ್ಲಿ ಅವಳು ಮಾಡಬಾರ್ದು ಅಂತ ಎಲ್ಲಿದೆ? ಓಕೆ, 18 ವಯಸ್ಸು ಅನ್ನೋದು ಹಾಗೆ 18 ದಾಟ್ಮೇಲೂ ಕೆಲಸ ಮಾಡ್ಬೋದಲ್ಲ ಸರ್? ಮಾಡ್ಬೋದು, ಅದ್ರಲ್ಲಿ ಏನಿದೆ? ಇದಕ್ಕೆ ಏನೂ ಕೆಲಸ ಮಾಡಿದೆ, ಯಾವಾಗಲೂ ಬರೀ ಟ್ರೈನಿಂಗ್ ಅಲ್ಲಿ ಇದ್ಕೊಂಡು ಕಾರ್ ಓಡಾಡ್ಕೊಂಡು ದೊಡ್ಡ ಬಂಗ್ಲೆಲ್ಲ ಇರಬೇಕು, ಬೆಳ್ಳಿ ಪದಕ ಬಂದ ತಕ್ಷಣ ಏನಾದ್ರು ನಿಯಮ ಇದೆಯಾ? ಸಿಂಪಲ್ ಕಾಣಿಸ್ತಿಲ್ವಲ್ಲ, ಮಾಡ್ಬೋದು. ಎಸ್, 100 ಗ್ರಾಂ ಹೆಚ್ಚು ತೂಕ ಹೊಂದಿದ ಕಾರಣ ಒಲಿಂಪಿಕ್ ಪದಕ ಕಳೆದುಕೊಂಡಂತಹ ರೆಸ್ಲರ್ ಅವಿನೇಶ್ ಫೋಗಟ್ ಸದ್ಯ ರಾಜಕೀಯ ಎಂಟ್ರಿ ಪಡಿಬಹುದು ಅನ್ನೋ ಚರ್ಚೆ ಇದೆ. ಅದಕ್ಕಾಗಿ ಎಲ್ಲಾ ಪ್ರಯತ್ನಗಳು ಆಗ್ತಾ ಇದೆ ರಾಜಕೀಯ ಪಕ್ಷಗಳಿಂದ. ಶೀಘ್ರವೇ ನಡೆಯಲಿರುವಂತಹ ಹರಿಯಾಣ ಚುನಾವಣೆಯಲ್ಲಿ ತಮ್ಮ ಸಹೋದರಿ ಬಬಿತಾ ಫೋಗಟ್ ವಿರುದ್ಧ ಅವರು ಸ್ಪರ್ಧೆ ಮಾಡಬಹುದು ಅಂತ. ಆದ್ರೆ ಯಾವ ಪಕ್ಷ ಏನು ಅನ್ನೋದು ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ. ಮಾಡ್ಲಿ ಬಿಡಿ, ಅವ್ರಿಗೆ ಇಷ್ಟ ಇದ್ರೆ ಮಾಡ್ತಾರೆ, ಅದರಲ್ಲಿ ಏನಿದೆ ತಪ್ಪು ಅಲ್ವೇ? ಮಾಡ್ಲಿ. ಓಕೆ.